ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ದಿಕ್ಕು ತಪ್ಪಿದಂತ ಇಂಡಿಗೋ ಏರ್ಲೈನ್ಸ್ಗೆ ಕೊನೆಗೂ ಈಗ ಸದ್ಯಕ್ಕೆ ಸರಿದಾರಿಗೆ ಬರೋ ಹಾಗೆ ಕಾಣಿಸ್ತಾ ಇದೆ. 6ನೇ ದಿನವಾದ ನಿನ್ನೆ ಕೂಡ 650 ವಿಮಾನಗಳು ಕ್ಯಾನ್ಸಲ್ ಆಗಿದ್ವು. ಕಳೆದೊಂದು ವಾರದಿಂದ ಉಂಟಾಗಿದ್ದಂತಹ ಸಮಸ್ಯೆಯನ್ನ ಸರಿದೂಗಿಸ್ತಾ ಇದೆ. ಈಗ ಟಿಕೆಟ್ ಬುಕ್ ಮಾಡಿದಂತಹ ಪ್ರಯಾಣಿಕರಿಗೆ 610 ಕೋಟಿ ರೂಪಾಯಿ ಹಣವನ್ನು ಮರುಪಾವತಿಸಿದೆ. ಈ ಕುರಿತ ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ರೆಕ್ಕೆ ಬಿಚ್ಚಿ ಹಾರಾಟ, ವಾರದ ಬಳಿಕ ಚೇತರಿಸಿಕೊಂಡ ಇಂಡಿಗೋ. ಭಾನುವಾರ 650 ವಿಮಾನ ರದ್ದು, ಇಂದು ಕೆಲ ಫ್ಲೈಟ್ ಕ್ಯಾನ್ಸಲ್. ಕಳೆದೊಂದು ವಾರದಿಂದ ದೇಶದ ಅತಿದೊಡ್ಡ ವಿಮಾನಯಾನ ಸಂಸ್ಥೆ ಇಂಡಿಗೋ ವಿಮಾನಗಳು ರೆಕ್ಕೆ ಬಿಚ್ಚಿರಲಿಲ್ಲ, ಹಾರಾಟ ನಡೆಸಿರಲಿಲ್ಲ. ಇಂಡಿಗೋ ಏರ್ಲೈನ್ಸ್ ಮಾಡಿಕೊಂಡ ಎಡವಟ್ಟಿಗೆ ಇಡೀ ದೇಶದಲ್ಲೇ ಕೋಲಾಹಲವೇ ಉಂಟಾಗಿತ್ತು. ಲಕ್ಷಾಂತರ ಪ್ರಯಾಣಿಕರು ನರಕ ಯಾತನೆ ಅನುಭವಿಸುವಂತಾಯ್ತು. 10 ಮದುವೆಗಳು ನಿಂತು ಹೋದವು. ಸಾವಿರಾರು ಯುವಕ ಯುವತಿಯರ ಕನಸುಗಳು ನುಚ್ಚು ನೂರಾದವು. ವೃದ್ಧರು, ಮಕ್ಕಳು, ರೋಗಿಗಳು ಏರ್ಪೋರ್ಟ್ಗಳಲ್ಲಿ ಊಟ ನೀರಿಲ್ಲದೆ ಪರದಾಡಿದ್ರು. ಹೀಗೆ ಲಕ್ಷಾಂತರ ಪ್ರಯಾಣಿಕರ ನೆಮ್ಮದಿ ಕಸಿದು ಇಂಡಿಗೋ ವಿಮಾನಯಾನ ಸೃಷ್ಟಿಸಿದ್ದ ನರಕಯಾನ ಕೊಂಚ ಸುಧಾರಿಸಿದೆ. 2300 ವಿಮಾನಗಳ ಪೈಕಿ 6ನೇ ದಿನವಾದ ನಿನ್ನೆ 1650 ವಿಮಾನಗಳು ಹಾರಾಟ ನಡೆಸಿವೆ. ಆದರೆ ಎಲ್ಲಾ ವಿಮಾನಗಳು ಟೇಕ್ ಆಫ್ ಆಗಿಲ್ಲ. ಬೆಂಗಳೂರಿನಲ್ಲಿ 65, ಹೈದರಾಬಾದ್ನಲ್ಲಿ 115, ಮುಂಬೈನಲ್ಲಿ 112, ದೆಹಲಿಯಲ್ಲಿ 109, ಚೆನ್ನೈನಲ್ಲಿ 38 ಮತ್ತು ಅಮೃತಸರದಲ್ಲಿ 11 ವಿಮಾನಗಳನ್ನ ರದ್ದು ಮಾಡಲಾಗಿತ್ತು. ಉಳಿದಂತೆ ಕೆಲ ವಿಮಾನಗಳ ಟೈಮಿಂಗ್ ಅದಲು ಬದಲಾದರೂ 1650 ವಿಮಾನಗಳು ರೆಕ್ಕೆ ಬಿಚ್ಚಿದ್ವು. ಸದ್ಯ 75% ಇಂಡಿಗೋ ವಿಮಾನಗಳು ಕಾರ್ಯಾಚರಣೆ ನಡೆಸುತ್ತಿವೆ. ಇನ್ನೆರಡು ದಿನದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಎಲ್ಲಾ ವಿಮಾನಗಳು ಎಂದಿನಂತೆ ಪ್ರಯಾಣಿಕರ ಸೇವೆಗೆ ಲಭ್ಯವಾಗಲಿದೆ ಅಂತ ಇಂಡಿಗೋ ಸಿಇಒ ಪೀಟರ್ ಎಲ್ಬರ್ಸ್ ಮಾಹಿತಿ ಹಂಚಿಕೊಂಡಿದ್ದಾರೆ. ಸೋಮವಾರವಾದ ಇಂದು ಕೂಡ ಕೆಲ ವಿಮಾನಗಳು ರದ್ದಾಗುವ ಸಾಧ್ಯತೆ ಇದೆ. ಡಿಸೆಂಬರ್ 15ರವರೆಗೆ ಬುಕಿಂಗ್ ಆಗಿರುವ ಟಿಕೆಟ್ಗಳ ಕ್ಯಾನ್ಸಲೇಷನ್ ಮತ್ತು ಪ್ರವಾಸ ಮುಂದೂಡಲು ಸಂಪೂರ್ಣ ವಿನಾಯಿತಿ ನೀಡುವುದಾಗಿ ಇಂಡಿಗೋ ತಿಳಿಸಿದೆ. 610 ಕೋಟಿ ರೀಫಂಡ್, 3000 ಲಗೇಜ್ ವಾಪಸ್. ಕೇಂದ್ರ ಸರ್ಕಾರದ ಖಡಕ್ ಸೂಚನೆಯಂತೆ ಇಂಡಿಗೋ ಸಂಸ್ಥೆ ಪ್ರಯಾಣಿಕರಲ್ಲಿ ಕ್ಷಮೆಯಾಚಿಸುತ್ತಾ ಒಟ್ಟು 610 ಕೋಟಿ ರೂಪಾಯಿ ಟಿಕೆಟ್ ಹಣವನ್ನ ಮರುಪಾವತಿಸಿದೆ. ದೇಶಾದ್ಯಂತ ಪ್ರಯಾಣಿಕರಿಗೆ 3000 ಬ್ಯಾಗೇಜ್ಗಳನ್ನ ವಾಪಸ್ ತಲುಪಿಸಿದೆ. ಇನ್ನು ಡಿಜಿಸಿಎ ಇಂಡಿಗೋ ಸಿಇಒಗೆ ಶೋಕಾಸ್ ನೋಟಿಸ್ ಜಾರಿ ಮಾಡಿತ್ತು. 24 ಗಂಟೆಯಲ್ಲಿ ಉತ್ತರ ಕೊಡುವಂತೆ ನೀಡಿದ್ದ ಗಡುವನ್ನ ವಿಸ್ತರಿಸಿದೆ. ಇಂದು ಸಂಜೆ 6 ಗಂಟೆಯೊಳಗೆ ಡಿಜಿಸಿಎ ನೋಟಿಸ್ಗೆ ಉತ್ತರ ನೀಡಲು ಕಾಲಾವಕಾಶ ನೀಡಲಾಗಿದೆ. ಬ್ಯೂರೋ ರಿಪೋರ್ಟ್, TV9.